ನಾನು ಓಪನ್ ಆಗಿ ಹೇಳ್ತೀನಿ, ವಿಜಯಣ್ಣಗೆ ನಾವೆಲ್ಲ ಮಕ್ಕಳು, ನಮ್ಮನ್ನೆಲ್ಲ ದತ್ತು ತಗೊಂಡವ್ರೆ. ನಾವೆಲ್ಲ ಶಿಲೆಗಳಾಗಬೇಕು ಅಂದ್ರೆ ಶಿಲ್ಪಿ ವಿಜಯಣ್ಣ ಕಾರಣ. ಜೀವನ ಪೂರ್ತಿ ಸೋಲಲ್ಲ ಮನುಷ್ಯ, ಗೆದ್ದೇ ಗೆಲ್ತಾರೆ. 100% ಹೇಳ್ತಾ ಇದ್ದೀನಿ. ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ಭೀಮಾ ಮೂವಿ ನೋಡ್ರಿ. ಯಾರ್ಯಾರು ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತೀರಾ, ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತೀರಾ, ಮೋಜ್ ನೋಡ್ತೀರಾ, ಇನ್ನೊಂದ್ ನೋಡ್ತೀರಾ, ಅದ್ ನೋಡ್ತೀರಾ, ಬರ್ರಿ ಭೀಮಾ ಮೂವಿ. ನೀವು ಉದ್ಧಾರ ಆಗ್ತಿರೋ ಹಾಳಾಗ್ತಿರೋ? ಒಂದ್ ನಿಮಿಷ, ನೀವು ಉದ್ಧಾರ ಆಗ್ತಿರೋ ಹಾಳಾಗ್ತಿರೋ? ಇದ್ರಿಂದ ನಿಮ್ ಜೊತೆಲಿರೋ ಫ್ರೆಂಡ್ಸ್ ಸವಾಸ ತುಂಬಾ ಬೇರೆ ತರ ಹೋಗ್ತಿದೆ. ಇದೆಲ್ಲ ಚೇಂಜ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ. ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ಭೀಮಾ ಮೂವಿ ನೋಡ್ರಿ. ಹಾಗೆ ನಮ್ಮ ಚೆಲ್ಲಿ ಟೀಮು, ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಏನಿದೆ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಬ್ರೋ. ನಮ್ಮ ಫ್ರೆಂಡ್ಸ್ ಎಲ್ಲ ಆಕ್ಟಿಂಗ್ ಅನ್ನೋದಕ್ಕಿಂತ ವಿಜಯಣ್ಣ ದೇವರಣ್ಣ ಆಕ್ಟಿಂಗ್ ಬರ್ದಲ್ಲೇ ಇರೋರ್ಗೂ ಕೂಡ ಕರ್ಸಿ ಅವ್ರನ್ನ ಕುಣಿಸಿ ಮಕ್ಳ ತರ. ಸರ್ ನಾವೆಲ್ಲ ಹುಡುಗರು, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ರಿಚ್ ಕಿಡ್ ಅಂತ ಹೆಸರು ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ, ಆಯ್ತಾ? ವಿಜಯಣ್ಣಗೆ ನಾವೆಲ್ಲ ಮಕ್ಕಳು, ನಮ್ಮನ್ನೆಲ್ಲ ದತ್ತು ತಗೊಂಡವ್ರೆ. ನಾವೆಲ್ಲ ಶಿಲೆಗಳಾಗಬೇಕು ಅಂದ್ರೆ ಶಿಲ್ಪಿ ವಿಜಯಣ್ಣ ಕಾರಣ. ಏನ್ ಹೇಳಿ, ಶಿಲ್ಪಿ ವಿಜಯಣ್ಣ ಕಾರಣ. ಎಷ್ಟು ಸತಿ ಸೋತ್ರು ಲೈಫಲ್ಲಿ, ತಿರ್ಗಾ ಗೆಲ್ತೀನಿ ನೋಡೋ ಮಗ ಅಂದ್ಬಿಟ್ಟು ಎತ್ತಿ ಬಂದು ತಿರ್ಗಾ ಗೆದ್ದಿ ತೋರಿಸ್ತಾರೆ. ಜೀವನ ಪೂರ್ತಿ ಸೋಲಲ್ಲ ಮನುಷ್ಯ, ಗೆದ್ದೇ ಗೆಲ್ತಾರೆ. ಅವ್ರ ಮೇಲೆ ನಾವಿಕ್ಕಿರುವಂತ ನಂಬಿಕೆ, ಈ ಜನಗಳ ಮೇಲೆ ಅವ್ರು ಇಕ್ಕಿರುವಂತ ನಂಬಿಕೆ ಯಾವತ್ತೂ ಹಾಳಾಗಲ್ಲ ಸರ್. ವೆರಿ ಇಂಪಾರ್ಟೆಂಟ್. ಒಂದೇ ನಿಮಿಷ ಲಾಸ್ಟ್ ಒಂದು ಡೈಲಾಗ್ ಕೇಳಿಸ್ಕೊಂಡ್ಬಿಡ್ರಿ. ಸೀತೆ ಒಬ್ಳೆ ರಾಮ ಹಾಳು ಮಾಡೋದೇ ಭೀಮಾ. ಬೀಟ್ ಪ್ಲಸ್ ಕರ್ನಾಟಕ.